5 ಲಕ್ಷ ಲಾಡು ಮತ್ತು ಮೈಸೂರು ಪಾಕು 30,000 ಮೈಸೂರು ಪಾಕ್ ಮಾಡಿಸ್ತಾ ಇದ್ದೀವಿ. ಅದಲ್ಲದೆ ಬಾದಾಮಿ ಪುರಿ ಮಾಡಿಸ್ತಾ ಇದ್ದೀವಿ ಸರ್. ಮತ್ತು 70ರಿಂದ 80 ಕ್ವಿಂಟಾಲು ಕಡಲೆ ಹಿಟ್ಟಿನಲ್ಲಿ ನಾವು ಬೂಂದಿ ಪ್ರಿಪೇರ್ ಮಾಡಿ ಮಹಾದಾಸೋಹದಲ್ಲಿ ಯೂಸ್ ಮಾಡ್ತೀವಿ ಸರ್. ಇಷ್ಟು ಹೇಳಿದ್ರು. 5 ಲಕ್ಷ ಲಾಡು, ಪ್ರಸಾದ್ ಲಾಡು 50ರಿಂದ 70,000 ಲಾಡು ಪ್ರಸಾದಕ್ಕೆ ಮತ್ತು ತಗೊಳ್ಳೋರಿಗೆ ಭಕ್ತಾದಿಗಳಿಗೆ. ಹಾಗೆ ಜೊತೆ ಮೈಸೂರು ಪಾಕ್ ಒಂದು 30,000. ಹಾಗೆ ಜೊತೆ VIP ಗಳಿಗೆ, ಸ್ವಾಮೀಜಿಗಳಿಗೆ ಬಾದಾಮ್ ಪುರಿ, ಬಾದೋಶ, ಕೊಬ್ಬರಿ ಮಿಠಾಯಿ, ಜೊತೆ ಸಣ್ಣದು ಸ್ಪೆಷಲ್ಗಳು ಮಾಡ್ತಾ ಇದೀವಿ. ಲಾಡುಗಳೆಲ್ಲ ಕೂಡ ಸ್ವಾಮೀಜಿಯವರ ಹತ್ರ ಅಲ್ಲಿ ಬ್ಯಾಗ್ಗಳನ್ನ ಕೊಡ್ಬೇಕಾದ್ರೆ ಹೋಗುತ್ತೆ. ಇನ್ನು ಬೂಂದಿ, ಸಿಹಿ ಬೂಂದಿ ಅಂತ ಮಾಡ್ತೀವಿ. ಅದು ಪ್ರತಿದಿನ ದಾಸೋಹದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಸರ್ವ್ ಮಾಡ್ತೀವಿ. ಒಂದು 125 ಕ್ವಿಂಟಾಲಷ್ಟು ನಾವು ಸಿಹಿ ಬೂಂದಿನೇ ಮಾಡಿರ್ತೀವಿ. ಅದಲ್ಲದೆ ಖಾರ ಮಾಡಿರ್ತೀವಿ. ಅದು ಮತ್ತು ಪ್ರಸಾದ ಬ್ಯಾಗ್ ಥರ ಹೋಗ್ತಾ ಇರುತ್ತೆ. ನಮ್ದು ಇಲ್ಲಿ ಏನಂದರೆ ಇಲ್ಲಿಂದ ಅಲ್ಲಿಗೆ ಡಿಸ್ಟ್ರಿಬ್ಯೂಷನ್ ಅಂದರೆ ಲಾಜಿಸ್ಟಿಕ್ ಥರ ಇಲ್ಲೆಲ್ಲಿ ಪ್ರಿಪೇರ್ ಮಾಡಿರ್ತಾರೆ. ಅದನ್ನೆಲ್ಲ ನಮ್ಮ JSS ಪಾಲಿಟೆಕ್ನಿಕ್ ಮಕ್ಕಳುಗಳು ಬಂದು PDA ಅಂತೇಳಿ ಒಂದಿದೆ, ಆ ಮಕ್ಕಳುಗಳು ಬಂದು ಪ್ಯಾಕ್ ಮಾಡಿ ಅದನ್ನೆಲ್ಲ ನಾವು ಅಲ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ದಾಸೋಹ ಭಾಳ ಸೂಕ್ತವಾಗಿ
ಹೌದು ಸರ್. ಈ ಸಾರಿ ನಾವು ಮಧ್ಯಾಹ್ನ ಇವತ್ತು ನಾವು ಕಜ್ಜಾಯ ಕೊಟ್ಟಿದ್ದು ಸರ್ ಮಹಾದಾಸೋಹಕ್ಕೆ. ಇವತ್ತು ಸಾಯಂಕಾಲದಿಂದ ನಾವು ಬೂಂದಿ, ಪ್ರತಿದಿನ ಬೂಂದಿ ಇರ್ತದೆ ಸರ್. ಬೂಂದಿ ಪಾಯಸ ಇದಿರ್ತದೆ. ನಾಳೆಗೆ ಮಾತ್ರ ಇದು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಮಧ್ಯಾಹ್ನ ಕಿಚಡಿ, ಕಾಯಿ ಹಾಲು ಈ ಥರ ಇದನ್ನು ನಾವು ಮೆನ್ಯೂ ಆಗಿ ತೊಗೊಂಡಿದ್ದೀವಿ ಸರ್. ಇದು ಸಂಕ್ರಾಂತಿ ಎಳ್ಳು ಅಂತೇಳಿ ನಾಳೆ ಬೆಳಿಗ್ಗೆ ತಿಂಡಿ ಜೊತೆಗೆ ಇದನ್ನು ಕೊಡ್ತಾ ಇದ್ದೀವಿ ಸರ್. ಎಳ್ಳು ಪ್ಯಾಕೆಟ್ಸ್ ಕೊಡ್ತೀವಿ ಸರ್. ಇದು ಒಂದು 30,000 ಪ್ಯಾಕೆಟ್ಸ್ ಮಾಡಿಸ್ಕೊಂಡಿದ್ದೀವಿ ನಾಳೆ ಬೆಳಿಗ್ಗೆಗೆ ತಿಂಡಿ ಕೊಡೋದಕ್ಕೆ. ಎಲ್ಲ ಪೂರ್ತಿ ಬೂಂದಿನ ಲಾಡು ಥರ ಇದು ಮಾಡ್ತಾರೆ. ಇದು ಲಾಡು ಪ್ರಸಾದ ಬ್ಯಾಗ್ಸ್ಗೆ ಬೂಂದಿ ಮಹಾದಾಸೋಹಕ್ಕೆ ಕೊಡುವಂಥದ್ದು. ಇನ್ನು 5 ಕಡೆ ಅಡುಗೆ ಪ್ರಸಾದ ವ್ಯವಸ್ಥೆ ಇರುತ್ತಲ್ಲ, ಅಲ್ಲಿಗೆ ಮೈಸೂರು ಪಾಕು ಮತ್ತು ಬಾದಾಮಿ ಪುರಿ, ಮಿಠಾಯಿ, ಕಾಯಿ ಮಿಠಾಯಿ ಅದನ್ನು ನಾವು ಕೊಡ್ತೀವಿ ಸರ್. ಸರ್ ಲಾಡು ಎಷ್ಟಾಗಿದೆ ಇದುವರೆಗೆ? ಎಷ್ಟು ಇದುವರೆಗೆ 1.5 ಲಕ್ಷ ಆಗಿದೆ ಸರ್. 1 ಲಕ್ಷ ಮಾಡಿದೆ. ಈಗ 3 ಡೇಸಿಂದ ನಮ್ಮದು ಇಲ್ಲಿ ಸ್ವೀಟ್ ಮಾಡೋದು ನಡೀತಾ ಇದೆ ಸರ್. ಇಲ್ಲಿ 100 ಜನ ಬಾಣಸಿಗರು ಕೆಲಸ ಮಾಡ್ತಾರೆ. ಅಂದರೆ ಕ್ಲೀನಿಂಗ್ ಸ್ಟಾಫ್ ಸಪ್ರೇಟ್ ಇರುತ್ತೆ. 100 ಜನ ಈ ಸ್ವೀಟ್ ತಯಾರಿಕೆಯಲ್ಲಿ ಭಾಗಿಯಾಗಿದ್ದಾರೆ ಸರ್. 100 ಜನ? ಹೌದು ಸರ್. ಅಂದಾಜು ಎಷ್ಟು ಲಕ್ಷ ಲಾಡು ತಯಾರಾಗುತ್ತೆ? ಅದೇ ಈಗ ಲಾಡು ಮಾತ್ರ 5 lakhsವರೆಗೆ ನಾವು 5 ಲಕ್ಷ? ಹೌದು ಸರ್. ಅದು ಪ್ರಸಾದ್ ಬ್ಯಾಗ್ಸ್ಗೆ ಮಾತ್ರ ಯೂಸ್ ಮಾಡ್ತೀವಿ ಸರ್. ಮಹಾದಾಸೋಹದಲ್ಲಿ ಏನು ಕೊಡೋದಿಲ್ಲ. ಮಹಾದಾಸೋಹದಲ್ಲಿ ಬರೀ ಬೂಂದಿ. ಇವತ್ತು ಮಧ್ಯಾಹ್ನ ಮಾತ್ರ ಕಜ್ಜಾಯ ಇತ್ತು. ಈ ಥರ ನಾವು ಪ್ಯಾಕೆಟ್ಸ್ ಮಾಡಿಸಿ ಒಂದು ಬಾಕ್ಸಲ್ಲಿ 6 ಲಾಡು ಇರ್ತದೆ. ಇಂಥದ್ದು 2 ಬಾಕ್ಸ್ ಇದು ಲಾಡು ಮತ್ತು ಖಾರ ಪ್ಯಾಕೆಟು 2 ಇರ್ತದೆ. ಇಂಥದನ್ನು ಸ್ವಾಮೀಜಿಯವರು ಬ್ಯಾಗಲ್ಲಿ ಪ್ರಸಾದ್ ಬ್ಯಾಗ್ಸಲ್ಲಿ ಕೊಡ್ತಾರೆ ಸರ್. ಮೈಸೂರು ಪಾಕ್? ಹೌದು ಸರ್. ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಪಾಕ್ ಇಲ್ಲ ಅಂದ್ರೆ ಹೇಗೆ ಅಂತ? ಎಷ್ಟು ಮಾಡಿದ್ರಿ ಸರ್ ಇಲ್ಲಿ ತನಕ ಮೈಸೂರು ಪಾಕ್? ರಾಜು 20,000 ಮೈಸೂರು ಪಾಕ್ 20,000. ಮೈಸೂರು ಪಾಕ್ ಒಂದು 30,000 ಮಾಡ್ತಾ ಇದ್ದೀವಿ ಸರ್. ಈಗ ಒಂದು 20,000 ಆಗಿದೆ. ರೆಡಿ ಆಗಿರೋದು 20,000 ಆಗಿದೆ, ಇನ್ನೂ ಮಾಡ್ತಾ ಇದ್ದಾರೆ ಸರ್. ಮೈಸೂರು ಪಾಕ್ ಇಲ್ಲ ಅಂದ್ರೆ ಮೈಸೂರು ಪಾಕ್ ಆ ಕಡೆ ಬಾದಾಮ್ ಪುರಿ ಅಂತ ಸರ್. ನಾವು 5 ಲಕ್ಷ ಲಾಡು ಮತ್ತು ಮೈಸೂರು ಪಾಕು 30,000 ಮೈಸೂರು ಪಾಕ್ ಮಾಡಿಸ್ತಾ ಇದ್ದೀವಿ. ಅದಲ್ಲದೆ ಬಾದಾಮಿ ಪುರಿ ಮಾಡಿಸ್ತಾ ಇದ್ದೀವಿ ಸರ್. ಮತ್ತು 70ರಿಂದ 80 ಕ್ವಿಂಟಾಲು ಕಡಲೆ ಹಿಟ್ಟಿನಲ್ಲಿ ನಾವು ಬೂಂದಿ ಪ್ರಿಪೇರ್ ಮಾಡಿ ಮಹಾದಾಸೋಹದಲ್ಲಿ ಯೂಸ್ ಮಾಡ್ತೀವಿ ಸರ್. ಇಷ್ಟು ಎಲ್ಲ ಲಾಡು ಅದನ್ನೆಲ್ಲ ತಯಾರಿಸಿದ್ರೆ ಮೈಸೂರು ಪಾಕ್ ತಯಾರಿಸಿದ್ರೆ ಇದಕ್ಕೆ ಸಕ್ಕರೆ ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ಎಷ್ಟು ಬೇಕಾಗುತ್ತೆ ಸರ್? ತೋರಿಸ್ಕೊಂಡಿದ್ದೀರಾ ಈಗ? ಟೋಟಲ್ ಆಗಿ ಇಲ್ಲಿಗೆ ಈ ಸುತ್ತೂರು ಜಾತ್ರೆಗೆ ಇಲ್ಲಿ ತಯಾರಂತ ಪದಾರ್ಥಗಳಲ್ಲಿ 160ರಿಂದ 180 ಕ್ವಿಂಟಲ್ ಕಡಲೆ ಹಿಟ್ಟು, 1,500ರಿಂದ 2,000 ಟನ್ ಎಣ್ಣೆ ಆಗ್ಬೋದು, ಒಂದು 600ರಿಂದ 700 ಕೆಜಿ ದ್ರಾಕ್ಷಿ ಆಗ್ಬೋದು, 700 ಕೆಜಿ 800 ಕೆಜಿ ಗೋಡಂಬಿ ಆಗ್ಬೋದು. ಹಾಗೆ ಜೊತೆ ಲವಂಗ ಮತ್ತೆ ಅದ್ರ ಜೊತೆ ಸಕ್ಕರೆ 200-300 ಕ್ವಿಂಟಲ್ ಆಗ್ಬೋದು. ಜೊತೆ ಸಾಮಾನ್ಯ ಇಲ್ಲಿ ಸಿಲಿಂಡರ್ ನಾವು ಇದು ಮಾಡ್ತಾ ಇದ್ದಿಲ್ಲ, ಅದು 300-400 ಸಿಲಿಂಡರ್ ಆಗ್ಬೋದು. ಸಾಮಾನ್ಯ ನಾವು ಕೆಜಿ ಗಟ್ಟಲೆ ಹೇಳಕ್ ನಮ್ಮ ಕೈಲಿ ಆಗ್ತಿಲ್ಲ, ಯಾಕಂದ್ರೆ ಇದು 100,000 ಈ ಥರ ಹೋಗ್ತಾ ಇದೆ. ಸಾಮಾನ್ಯ ನಮ್ಮ ಅನುಭವದಲ್ಲಿ ಹೇಳ್ತಾ ಇದ್ರೆ ವರ್ಷಕ್ಕೆ ಈಗ ಹೋದ ಸರಿ ಕಳೆದ ಸರಿಗಿಂತ ಪ್ರತಿ ಸರಿನೂ 40ರಿಂದ 50 ಕ್ವಿಂಟಲ್ ಮುಂದಕ್ಕೆ ಹೋಗ್ತಾ ಇದೆ. ಬುದ್ಧಿಯವರು ತುಂಬ ಅದೇನೋ ಅವರ ಆಸ್ವಾದ ಏನಿದೆ ಗೊತ್ತಿಲ್ಲ ನಮ್ಗಂತೂ. ನಮ್ಗೆ ಅವ್ರ ಆಸ್ವಾದ ಶಕ್ತಿ ಕೊಟ್ಟಿರೋದ್ರಿಂದ ಜೊತೆ ನಮಗೆ ಸಾಮಾನ್ಯ ನಾನು ಒಂದು 20 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸಂಸ್ಥೆ. ಬುದ್ಧಿಯವರ ಆಸ್ವಾದದಿಂದ ನಾನು ಒಬ್ಬ ಮನುಷ್ಯನಾಗಿ ಕೆಲಸ ಮಾಡ್ತೀನಿ. ಇದಕ್ಕೆಲ್ಲ ತುಂಬ ಸಹಕಾರ ಅಂದರೆ ಇಡೀ ಜಾತ್ರೆಗೆ ಈ ಸುತ್ತೂರು ಜಾತ್ರೆ ಏನು 1 ವಾರಗಟ್ಟಲೆ ನಡೀತದೆ, ಆ ಜಾತ್ರೆಗೆ ಸಾಮಾನ್ಯ
ಬೇರೆ ಕಡೆ ನೋಡಿದ್ರೆ ಎಷ್ಟೋ ಕಷ್ಟಪಡ್ತಾರೆ, ಅವ್ರು ಮದುವೆ ಮಾಡ್ಬೇಕು ಕಷ್ಟಪಡ್ತಾರೆ. ಆದರೆ ಇಲ್ಲಿ ಸಾಹೇಬರು ಸದ್ಭೂಷಣ್ ಸರ್ ಅಂತ ತುಂಬ ಮಠಕ್ಕೆ ಹತ್ರ ಇರೋರು, ಏನೋ ಒಂದು ಚೂರು ತೊಂದರೆ ಆಗದ ರೀತಿ, ಅಂದರೆ ಯಾವ ಗಳಿಗೆಯಲ್ಲಿ ನಾವು ಈಗ ಈ ಕ್ಷಣದಲ್ಲಿ ಇಂಥ ಬೇಕು ಅಂದರೆ ಆ ಕ್ಷಣದಲ್ಲಿ ತಂದ್ಕೊಟ್ಟು ಈ ಒಂಥರ ಈ ಏನೋ ಯಾರೋ ಗಾದಿ ಹೇಳ್ತಾರೆ ಬೆನ್ನಲ್ಲಿ ಕೂದಲ್ತದ ಕೆಲಸ ಆಗ್ತದೆ ಅಂದರೆ ಈ ಸಾಮಾನ್ಯ ಜಾತ್ರಾ ಮುಗಿದ 3 ದಿವಸದಲ್ಲಿ ಎಲ್ಲ ಕ್ಲಿಯರ್ ಮಾಡಿ ಹೋಗೋ ಅಂಥದ್ದು. ಅಂದರೆ ನನ್ನ ಅನುಭವದಲ್ಲಿ 20 ವರ್ಷದಿಂದ ಮಾಡ್ತಾರೆ. ತುಂಬ ಇವರು ಈ ತಾವು ಜವಾಬ್ದಾರಿ ತಗೊಂಡ್ಮೇಲೆ ತುಂಬ ಹೆಂಗಾಗ್ತಾ ಇದೆ ಅಂದರೆ ಸುತ್ತೂರು ಜಾತ್ರಾ ಬುದ್ಧಿಯವರು ಇದೆಲ್ಲ ಇನ್ನೂ ಹತ್ತಷ್ಟು ಮಾಡಿದ್ರು ಅವ್ರು ತಂದ್ಕೊಡಕ್ಕೆ ಕರೀತಾರೆ, ನಾವು ಮಾಡಕ್ಕಿದ್ದೀವಿ. ಬುದ್ಧಿಯವರ ಆಶೀರ್ವಾದದಿಂದ ಅವರ ಏನೋ ನಾವು ಬುದ್ಧಿಯವರು ಅಂತ ಹೇಳಕ್ಕಿಂತ ಅವ್ರನ್ನ ದೇವರು ಅಂದ್ರೂ ನಾವು ತಪ್ಪಾಗದು, ಆ ಥರ ನಡೀತಾ ಇದೆ ಸುತ್ತೂರು ಜಾತ್ರಾ. ಹಾಗೆ ಇನ್ನ ಪ್ರತಿ ಬೇರೆ ಬೇರೆ ಸ್ವೀಟ್ ಏನೇನು ನೀವೇ ತಯಾರು ಮಾಡ್ತಿದ್ದೀವಿ? ನಾವು ತಾವು ಹೇಳಿದಾಗ ಅವರು ಹೇಳಿದ್ರು 5 ಲಕ್ಷ ಲಾಡು, ಪ್ರಸಾದ್ ಲಾಡು 50 ಇಂದ 70 ಸಾವಿರ ಲಾಡು ಪ್ರಸಾದಕ್ಕೆ ಮತ್ತೆ ತಗೊಳ್ಳೋರಿಗೆ ಭಕ್ತಾದಿಗಳಿಗೆ. ಹಾಗೆ ಜೊತೆ ಮೈಸೂರು ಪಾಕ್ ಒಂದು 30 ಸಾವಿರ. ಹಾಗೆ ಜೊತೆ VIP-ಗಳಿಗೆ ಸ್ವಾಮೀಜಿಗಳಿಗೆ ಬಾದಾಮ್ ಪುರಿ, ಬಾದುಷ, ಕೊಬ್ಬರಿ ಮಿಠಾಯಿ. ಆ ಜೊತೆ ಸಣ್ಣದು ಸ್ಪೆಷಲ್ ಆಗಿ ಬುದ್ಧಿವರ್ಗಳು VIP-ಗಳಿಗೆ ಏನು ಕೊಡಬೇಕು ಅಂದರೆ ಏನು ಒಳ್ಳೊಳ್ಳೆ ಸ್ವೀಟ್ ಅಂಗಡಿ ಸಿಗುತ್ತಲ್ಲ ಆ ಥರ ಕಡ್ಡಿ ಖಾರ, ಮಿಕ್ಸರ್, ಈ ಥರ ಸಾಮಾನ್ಯ ಎಲ್ಲ ರೆಡಿ ಆಗ್ತಾ ಇದೆ ಸರ್. ನಮ್ಮ ಹೆಸರು ಸರ್? ನಮ್ಮ ಹೆಸರು ರಾಜು ಅಂತ ಸರ್. ಈಗ ನಮ್ಮಲ್ಲಿ ಇಲ್ಲಿ 3 ಥರ ಆಗುತ್ತೆ. ಒಂದು ಅಲ್ಲಿಂದ ಮೆಟೀರಿಯಲ್ಸ್ಗಳು ಬರ್ತವೆ, ಇವರು ಪ್ರಿಪ್ರೇಷನ್ಸ್ಗಳು ಮಾಡ್ತಾರೆ. ನಾವು ಇದನ್ನೆಲ್ಲ ಏನು ಪ್ರಿಪ್ರೇಷನ್ ಆಗುತ್ತೋ ಇದನ್ನೆಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿ ನಾವು ನಮ್ಮ ಗದ್ಗೆ ಹತ್ರಕ್ಕೆ ಕಳಿಸುವಂಥದ್ದು, ಅಲ್ಲಿ ದಾಸೋಹಕ್ಕೂ ಕಳಿಸುವಂಥದ್ದು. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಈಗ ಲಾಡುಗಳು ಮಾಡ್ತಾ ಇದೀವಿ, ಲಾಡುಗಳೆಲ್ಲ ಕೂಡ ಸ್ವಾಮೀಜಿಯವ್ರ ಹತ್ರಕ್ಕೂ ಅಲ್ಲಿ ಬ್ಯಾಗ್ಗಳನ್ನ ಕೊಡ್ಬೇಕಾದ್ರೆ ಹೋಗುತ್ತೆ. ಇನ್ನು ಸಿಹಿ ಬೂಂದಿ ಅಂತ ಮಾಡ್ತೀವಿ, ಅದು ಪ್ರತಿದಿನ ದಾಸೋಹದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಸರ್ವ್ ಮಾಡ್ತೀವಿ. ಒಂದು 125 ಕ್ವಿಂಟಾಲಷ್ಟು ನಾವು ಸಿಹಿ ಬೂಂದಿನೇ ಮಾಡಿರ್ತೀವಿ. ಅದಲ್ಲದೆ ಖಾರ ಮಾಡಿರ್ತೀವಿ, ಅದು ಮತ್ತು ಪ್ರಸಾದ ಬ್ಯಾಗ್ ಥರ ಹೋಗ್ತಾ ಇರುತ್ತೆ. ನಮ್ದು ಇಲ್ಲಿ ಏನಂದರೆ ಇಲ್ಲಿಂದ ಅಲ್ಲಿಗೆ ಡಿಸ್ಟ್ರಿಬ್ಯೂಷನ್ ಅಂದರೆ ಲಾಜಿಸ್ಟಿಕ್ ಥರ ಇಲ್ಲೆಲ್ಲಿ ಪ್ರಿಪೇರ್ ಮಾಡಿರ್ತಾರೆ. ಅದನ್ನೆಲ್ಲ ನಮ್ಮ JSS ಪಾಲಿಟೆಕ್ನಿಕ್ ಮಕ್ಕಳುಗಳು ಬಂದು PDA ಅಂತೇಳಿ ಒಂದಿದೆ, ಆ ಮಕ್ಕಳುಗಳು ಬಂದು ಪ್ಯಾಕ್ ಮಾಡಿ ಅದನ್ನೆಲ್ಲ ನಾವು ಅಲ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ದಾಸೋಹ ಭಾಳ ಸೂಕ್ತವಾಗಿ ಹೋಗೋ ಹಾಗೆ ಮಾಡ್ತಾರೆ. ಮಾನಸಿಕರು ಎಷ್ಟು ಜನ ಇದ್ದಾರೆ? ಒಂದು 120 ಇದ್ದಾರೆ, 120 ಇದ್ದಾರೆ. ಅದಲ್ಲದೆ ನಮ್ಮ ಪಾಲಿಟೆಕ್ನಿಕ್ ಮಕ್ಕಳುಗಳು ಒಂದು 70 ಮಕ್ಕಳುಗಳು ಬಂದಿರ್ತಾರೆ. ಎಲ್ಲ ವಾಲಂಟಿಯರ್ಸ್, ಎಲ್ಲರೂ ವಾಲಂಟಿಯರ್ಸ್, ಎಲ್ಲ ಭಾಳ ಖುಷಿ. ಈ ಥರದ ವರ್ಕ್ ನಿಮ್ಮ ಎಜುಕೇಶನ್ ಹೊರತಾಗಿ ಈ ಜಾತ್ರಾ ಮಹೋತ್ಸವ ಇದು ಕಾಯ್ತಾ ಇರ್ತೀವಿ ನಾವು, ಈ ತರ ಕೆಲಸಗಳು ಮಾಡಕ್ಕೆ ಕಾಯ್ತಾ ಇರ್ತೀವಿ. ಯಾಕಂದ್ರೆ ನಮ್ಗೆ ಅಲ್ಲಿದ್ದು ಮಾಮೂಲಿ ರೊಟೀನ್ ವರ್ಕ್ ಆಗಿರುತ್ತೆ. ಇದಿಷ್ಟು ಜನ ನೋಡಕ್ಕೆ ನಾನೇ ಪ್ರಯತ್ನ ಮಾಡಿದ್ರು ಕೂಡ ಇಷ್ಟು ಜನಗಳನ್ನ ಏನು ಕಾರ್ಯ ಮಾಡೋಕ್ಕಲ್ಲ. ಈ ಸೇವೆ ಮಾಡಿ ಸ್ವಾಮೀಜಿಯವರು ಅದಕ್ಕೊಂದು ಅನುಕೂಲ ಮಾಡಿದ್ದಾರೆ, ಬಹಳ ಖುಷಿ. ನಾಳೆ ಹಬ್ಬ ಇದ್ರೂ ಕೂಡ ನಮ್ಗೆ ಇಲ್ಲಿ ಸಂಭ್ರಮ ಇದೆಯಲ್ಲ, ಇದು ಬಹಳ ಖುಷಿ ಆಗುತ್ತೆ. ಮಕ್ಕಳುಗಳಾಗ್ಲಿ ನಾವಾಗಲಿ ಇದೊಂಥರ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಕ್ವಿಂಟಲ್ ಸಕ್ಕರೆ ಸಕ್ಕರೆ ಕ್ವಿಂಟಾಲ್ಸ್ಗಳೆಲ್ಲ ಸರ್ ಹೇಳ್ತಾರೆ. ನಮ್ದು ಏನಂದ್ರೆ ಅದೇ ನಾ ಹೇಳಿದ್ನಲ್ಲ ಸರ್, ಈ ಪ್ರಿಪರೇಷನ್ಸ್ ಮಾಡ್ತೀವಿ, ನಾವು ಅದನ್ನ ತಗೊಂಡೋಗಿ ತರ್ತೀವಿ. ನಾಗ್ಲೇ ಹೇಳಿದಾಗ ಒಂದು 5 ಲಕ್ಷ ಲಾಡು ಮಾಡ್ತೀವಿ. ಒಂದು ಬಾಕ್ಸ್ಗೆ ಚಿಕ್ಕದ 6 ಲಾಡು ಆಗಿರುತ್ತೆ. ಅದಾದ್ಮೇಲೆ ಖಾರ ಪ್ಯಾಕೆಟ್ ಮಾಡ್ತೀವಿ. ಒಂದು ಪ್ಯಾಕೆಟ್ನಲ್ಲಿ 200 ಗ್ರಾಮ್ ಅಷ್ಟು ಖಾರ ಇರುತ್ತೆ. ಅದಲ್ಲದೆ ನಾವು ಅಲ್ಲಿ ತೀರ್ಥ ಮತ್ತು ವಿಭೂತಿ ಹಾಕಿ ಒಂದು ಬ್ಯಾಗ್ ಮಾಡಿ ನಾವು ಸೇವಾರ್ಥದವ್ರಿಗೆ ಸ್ವಾಮೀಜಿಯವ್ರು ಯಾರ್ಯಾರು ಬ್ಲೆಸ್ಸಿಂಗ್ಸ್ ತೊಗೊಳಕ್ಕೆ ಬರ್ತಾರೋ ಅವ್ರಿಗೆ ಅದನ್ನು ಕೊಡ್ತಿರ್ತಾರೆ. ದಾಸೋಹಕ್ಕೆ ಪ್ರತಿದಿನ 6 ದಿನನೂ ಕೂಡ ನಾವು ಇಲ್ಲಿ ಸಿಹಿ ಬೂಂದಿನ ಎಲ್ಲರಿಗೂ ಹಂಚ್ತಾ ಇರ್ತೀವಿ. ಭಾಳ ಖುಷಿಯಾಗುತ್ತೆ, ಮಕ್ಕಳುಗಳು ಖುಷಿಯಾಗಿ ಮಾಡ್ತಾರೆ. ಆಮೇಲೆ ಈಗ ನೋಡಿ, ಈಗ ಇಷ್ಟೊತ್ತಾಯ್ತಲ್ವಾ, ಯಾರಿಗೂ ಕೂಡ ಬೆಳಗ್ಗೆಯಿಂದ ಯಾರಿಗೂ ಸ್ಟ್ರೈನೇ ಆಗಲ್ಲ. ದೇ ರಿಯಲಿ ಎಂಜಾಯ್ ದಿಸ್. ಇಷ್ಟು ಜನಗಳು ನೋಡೋದಕ್ಕೆ ಅದೇ ಸೇವೆನೇ, ಅದೇ ಭಕ್ತಿ, ಅದೇ ಸೇವೆ. ಆ ಸೇವೆ ಮಾಡೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆಯಲ್ಲ, ಅದು ನಮ್ಮ ಭಾಗ್ಯ. ಥ್ಯಾಂಕ್ ಯು.